ಸಂಕ್ರಾಂತಿ ಹಬ್ಬದ ಸಂಭ್ರಮದ ಮುನ್ನವೇ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ನಟನೆಯ ಕಾಮಿಡಿ ಹಾರರ್ ಥ್ರಿಲ್ಲರ್ ದಿ ರಾಜಾ ಸಾಬ್ ಸಿನಿಮಾ ತೆರೆಕಂಡಿದೆ. ಆಕ್ಷನ್ ಲೋಕದಿಂದ ಹೊರಬಂದು ಪ್ರಭಾಸ್ ಈ ಬಾರಿ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಎರಡನೇ ಟ್ರೇಲರ್ನಿಂದ ಕುತೂಹಲ ಮೂಡಿಸಿದ್ದ ಈ ಚಿತ್ರಕ್ಕೆ ಮೊದಲ ದಿನದ ಪ್ರದರ್ಶನದ ಬಳಿಕ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಾಹುಬಲಿ 2 ನಂತರ ಪ್ರಭಾಸ್ ಅವರ ಅಭಿನಯ ಮತ್ತು ಎನರ್ಜಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅವರು ಅತ್ಯುತ್ತಮವಾಗಿ ಕಾಣಿಸಿದ್ದಾರೆ. ಚಿತ್ರದ ಕೊನೆಯ 40 ನಿಮಿಷಗಳ ನಿರ್ವಹಣೆ ಸಖತ್ ಕಿಕ್ ನೀಡಿದೆ. ಆಸ್ಪತ್ರೆ ಸೀನ್ಗಳು ಮತ್ತು ಮೊಸಳೆ ಫೈಟ್ ಹೈಲೈಟ್ ಆಗಿವೆ. ಸಂಜಯ್ ದತ್ ಲುಕ್ ಮತ್ತು ಹಾರರ್ ಸೀನ್ಗಳು ಸೊಗಸಾಗಿವೆ. ಚಿತ್ರದ ಮುಖ್ಯ ಕಲ್ಪನೆ ಕುತೂಹಲಕಾರಿಯಾದರೂ ಚಿತ್ರಕಥೆ ಅಸ್ತವ್ಯಸ್ತವಾಗಿದ್ದು ಸಮರ್ಪಕ ಲಿಂಕ್ ಇಲ್ಲದ ಕಾರಣ ಪ್ರೇಕ್ಷಕರಿಗೆ ಬೇಸರ ತಂದಿದೆ. ನಿರ್ದೇಶಕ ಮಾರುತಿ ಅವರ ಚಿತ್ರಕಥಾ ವಿಭಾಗ ಹಾಗೂ ಎಡಿಟಿಂಗ್ ಕೊರತೆಯಿಂದಾಗಿ ಚಿತ್ರದ ವೇಗ ಕುಂಠಿತಗೊಂಡಿದೆ. ಒಟ್ಟಾರೆಯಾಗಿ ದಿ ರಾಜಾ ಸಾಬ್ ಚಿತ್ರವು ಪ್ರಭಾಸ್ ಅವರ ಎನರ್ಜಿಯಿಂದ ಗಮನ ಸೆಳೆದರೂ ದುರ್ಬಲ ಚಿತ್ರಕಥೆಯಿಂದಾಗಿ ನಿರೀಕ್ಷಿತ ಮಟ್ಟವನ್ನು ತಲುಪುವಲ್ಲಿ ವಿಫಲವಾಗಿದೆ. ನೆಟ್ಟಿಗರ ಅಭಿಪ್ರಾಯದಂತೆ ಇದು ಕೆಲವರಿಗೆ ಬ್ಲಾಕ್ ಬಸ್ಟರ್ ಎನಿಸಿದರೂ ಬಹುತೇಕ ಮಂದಿಗೆ ಆವರೇಜ್ ಸಿನಿಮಾ. ಪ್ರಭಾಸ್ ಅವರ ಈ ಹೊಸ ಪ್ರಯೋಗಕ್ಕೆ ಮಿಶ್ರ ಸ್ಪಂದನೆ ದೊರೆತಿದೆ.